ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇವಾಗ ಬೆಳಗ್ಗೆ ಆಗಿದೆ, ಅಂದರೆ ಬೆಳಗ್ಗೆ ಟೈಮ್ ಬಂದು 7:30. ಇವಾಗಿಂದ ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಕಣ್ಣು ತುಂಬ ನೋಡಿ ನನಗೆ ಹೇಗೆ ಕಣ್ಣೀರು ತುಂಬ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಏನಂತಲೇ ಗೊತ್ತಿಲ್ಲ. ಒಂಥರ ಫುಲ್ಲು ಉರಿತಾ ಇದೆ ಸ್ವಲ್ಪ, ಆದರೂ ಕಣ್ಣು ತುಂಬ ನೀರು ತುಂಬ್ಕೊಂಡಿದ್ದಾವೆ. ಗೊತ್ತಿಲ್ಲ ಏನು ಅಂತ. ಇವಾಗ ಬನ್ನಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ಕಾಫಿನ ಟೀನ ಏನಾದರೂ ಮಾಡ್ಕೊಂಡು ಕುಡಿದು ಇವತ್ತು ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗ್ಬಿಟ್ಟು ಬರಬೇಕು. ಇವಾಗ ಕಾಫಿ ಮಾಡ್ಕೊಂಡು ಕುಡಿದೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇವತ್ತಿನ ದಿನ ನನಗೆ ಯಾವ ವೀಡಿಯೋ ಮಾಡೋಕ್ಕೂ ಮನಸ್ಸಿರಲಿಲ್ಲ, ಏನೂ ಇಲ್ಲ. ಹಾಗಾಗಿ ಏನು ವೀಡಿಯೋ ಮಾಡಿಲ್ಲ. ಮತ್ತು ಇಲ್ಲಿ ನಾವಿದ್ದೀವಲ್ಲ, ಅಲ್ಲಿ ಇದೇನೋ ಅವತಾರ್ ಶೋ ಅಂತ ಹಾಕಿದ್ರು. ಯಾಕೋ ನನಗೂ ತುಂಬ ಬೇಜಾರಾಗಿದ್ದರಿಂದ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋದೆ. ನಮ್ಮ ಅಮ್ಮನ್ನ ಕರೆದೆ, ಅವ್ರು ಬಂದಿಲ್ಲ. ಅವ್ರು ಇಂಥ ಕಡೆ ಎಲ್ಲ ಬರೋದೇ ಇಲ್ಲ, ಯಾವಾಗಲೂ ಅಷ್ಟೇ. ಅವರು ಈ ಥರ ಎಲ್ಲ ಬರೋದೇ ಇಲ್ಲ. ಅವರು ಎಷ್ಟು ಕರೆದ್ರೂ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಏನೋ ಇದ್ರೊಳಗಡೆ ಹೋಗಿದ ತಕ್ಷಣ ಒಂಥರ ಫುಲ್ಲು ಖುಷಿ ಆಯ್ತಾಯಿತ್ತು. ನನಗಂತೂ ನಿಜವಾಗ್ಲೂ ತುಂಬ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಅಂದರೆ ಎಲ್ಲಿಯಾದರೂ ಮನೆಯಿಂದ ಅನ್ನಿಸ್ತಾ ಇದೆ ನನಗೆ, ಮನೆಯಿಂದ ಎಲ್ಲಾದರೂ ಒಂದು 4 ದಿನ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು, ಅಂದರೆ ಬೇರೆ ವಾತಾವರಣಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಥರ ಅನ್ನಿಸ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ವ್ಯಾಪಾರಕ್ಕೂ ಹೋಯ್ತಾಯಿಲ್ಲ, ಏನಿಲ್ಲ. ನನಗೂ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಏನೋ ಇದರೊಳಗಡೆ ಬಂದಿದ ತಕ್ಷಣ ನಾವು ಯಾವುದೋ ಬೇರೆ ಇದಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಯ್ತಾಯಿತ್ತು. ಅಂದರೆ ಒಂಥರ ಚೆನ್ನಾಗಿತ್ತು. ಅಂದರೆ ಏನು ಗೊತ್ತಾ, ನಮ್ಗೆ ಏನಾದರೂ ಆಗಲಿ ಪರವಾಗಿಲ್ಲ, ನಮಗೆ ಎಷ್ಟೇ ಇದಿರಲಿ, ಆದರೆ ಮಕ್ಳುಗಳು ಚೆನ್ನಾಗಿರ್ಬೇಕಲ್ವ. ಅದಕ್ಕೋಸ್ಕರ ಅವರು ಹೇಳ್ತಾಯಿದ್ರು, ಯಾಕಂದರೆ ಅವ್ರಿಗೆ ಸ್ಕೂಲಿಂದ ಟಿಕೆಟ್ ಕೊಟ್ಟಿದ್ರು, ಒಬ್ಳಿಗೆ ಕೊಟ್ಟಿದ್ರು ಚಿಕ್ಕವಳಿಗೆ. ಆಮೇಲೆ ಅವಳ ಫ್ರೆಂಡು, ನಾನು ಹೋಗಲ್ಲ ತಗೋ ನೀನೇ ಹೋಗು ಅಂತ ಹೇಳ್ಬಿಟ್ಟು, ನಿಮ್ಮ ಅಕ್ಕನ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅವಳ ಫ್ರೆಂಡು ಕೂಡ ಇವಳಿಗೆ ಟಿಕೆಟ್ ಕೊಟ್ಟಿದ್ಲು. ಹಾಗಾಗಿ ತುಂಬ ಹಿಂಸೆ ಮಾಡ್ತಾಯಿದ್ರು, ಮನೇಲಿ ಇರೋಕ್ಕೆ ಬಿಡ್ತಾ ಇರಲಿಲ್ಲ. ಹೋಗೋಣ ನೀವು ಬೇರೆ ವ್ಯಾಪಾರಕ್ಕೆ ಹೋಗ್ತಾ ಇಲ್ಲ, ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು ಡೈಲಿ ಒಂಥರ ಟಾರ್ಚರ್ ಕೊಡ್ತಾಯಿದ್ರು ನನಗೆ. ಅದಕ್ಕೋಸ್ಕರ ನಾನು ಕರ್ಕೊಬಂದೆ. ಇಲ್ಲಾಂದರೆ ನನಗೆ ನಿಜವಾಗ್ಲೂ ಎಲ್ಲೂ ಬರೋ ಮನಸ್ಸು ಇರಲಿಲ್ಲ. ಒಂಥರ ಭಾಳ ಹೇಳೋಕ್ಕಾಗಲ್ಲ, ಆ ಥರ ತುಂಬ ನೋವಲ್ಲಿದ್ದೀನಿ ನಾನು. ಅದಕ್ಕೋಸ್ಕರ ಕರ್ಕೊಬಂದೆ. ಆದರೂ ಮಕ್ಕಳು ಖುಷಿ ಮುಖ್ಯ. ಈಗ ಇದನ್ನು ನೋಡಿ ನಿಜವಾಗ್ಲೂ ಇದು ಟಿಕೆಟ್ ಬಂದು 70 ರೂಪಾಯಿ. ಆದರೂ ಅವರು ಈ ಥರ ಎಲ್ಲ ಪಾಪ ಕಷ್ಟಪಟ್ಟಿರ್ತಾರಲ್ಲ, ನಿಜವಾಗ್ಲೂ ಗ್ರೇಟು. ಹೊಟ್ಟೆಗಾಗಿ ಬಟ್ಟೆಗಾಗಿ ಮನುಷ್ಯ ಎಷ್ಟು ಕಷ್ಟಪಡಬೇಕು ಅಂತ ಹೇಳ್ಬಿಟ್ಟು, ಅವರು ಹಗಲು ರಾತ್ರಿ ಅಂದಲೇ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟು ನೀಟಾಗೆಲ್ಲ ಮಾಡಿ, ಅಷ್ಟು ಜನ ಬರ್ತಾರೆ ಹೋಗ್ತಾರೆ ಎಲ್ಲ ನೋಡ್ಕೋತಾರಲ್ಲ, ನಿಜವಾಗ್ಲೂ ಗ್ರೇಟ್ ಅವರು. ಮತ್ತು ಇಲ್ಲಿ ಏನೇನೋ ಇದ್ದು ಅಂದರೆ ಇವೆಲ್ಲ 20 ರೂಪಾಯಿಂದ 100 ರೂಪಾಯಿವರೆಗೂ ಇತ್ತು. ಏನು ಬೇಕಾದ್ರೂ ತಗೋಬೋದಿತ್ತು. ಆದರೆ ನನ್ನ ಮಗಳು ಅದೇನೋ ಬ್ರೇಸ್ಲೈಟು ಅದೇನೇನೋ ತಗೊಂಡ್ಲು, ನಾವೇನೂ ತಗೊಂಡಿಲ್ಲ. ಯಾಕಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಲ್ವ, ಚಿಕ್ಕ ಮಕ್ಳಿಗೆ ಏನೋ ಅವ್ರಿಗೆ ಬೇಕಾದವ್ರೇನೋ ತಗೋತಾರೆ ಅಂತ ಹೇಳ್ಬಿಟ್ಟು ತಗೋತಾ ಇದ್ದಾರೆ. ಹೇಳ್ಬೇಕಾದ್ರೆ ಇದಕ್ಕೆ ನಾನೇನು ದುಡ್ಡು ಕೊಟ್ಟಿಲ್ಲ, ಅವ್ರ ಹತ್ರನೇ ದುಡ್ಡಿತ್ತು. ಅಂದರೆ ನಮ್ಮ ರಿಲೇಟಿವ್ ಒಬ್ಬರು ಬಂದಿದ್ರು ಇತ್ತೀಚೆಗೆ, ಅವರು ಸ್ವಲ್ಪ ದುಡ್ಡು ಕೊಟ್ಟಿದ್ದರು. ಅದಕ್ಕೋಸ್ಕರ ಇವಳು ತಗೋತಾ ಇದ್ಲು. ಅಂದರೆ ನಾನೊಂದು 300-400 ರೂಪಾಯಿ ಅಷ್ಟೇ ನಾನು ಖರ್ಚು ಮಾಡಿದ್ದು. ಇನ್ನು ಮಿಕ್ಕಿದ್ದೆಲ್ಲ 1000 ರೂಪಾಯಿ ಅವರಿಬ್ಬರು ಖರ್ಚು ಮಾಡಿದ್ರು. ಇಲ್ಲಿಗೆ ಹೋಗಿ ಬರೋದಕ್ಕೆ 1500 ಹೋಯ್ತು ನಮ್ಮದು. ಅಂದರೆ ಅವರಿಬ್ಬರಿಗೆ ಟಿಕೆಟ್ ಇಲ್ಲ ಅಷ್ಟೇ, ಸ್ಕೂಲ್ ಕಡೆಯಿಂದ ಟಿಕೆಟ್ ಇದ್ದಿದ್ದರಿಂದ ಟಿಕೆಟ್ ಇಲ್ಲ. ನಾನು ಒಬ್ಳಿಗೆ 70 ರೂಪಾಯಿ ಟಿಕೆಟು. ಮತ್ತು ಇದು ನೋಡಿ, ಇದು ಅದು ತಗೋತೀನಿ ಅಂತ ಹೇಳ್ಬಿಟ್ಟು ಇದು ಒಂದೇ ಜಾಗದಲ್ಲಿ 400 ರೂಪಾಯಿನೋ ಬಿಲ್ ಆಯಿತು. ಮತ್ತು ಇದು ಉಪ್ಪಿನಕಾಯಿಗಳು. ಹೇಳ್ಬೇಕಾದ್ರೆ ಇದು ನಾನು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ. ನಾನು ಸುಮಾರು ಸರಿ ನೋಡಿದ್ದೀನಿ ಇಂಥ ಕಡೆ, ಚೆನ್ನಾಗಿರಲ್ಲ ಅಂದ್ಕೊಂಡೆ. ಇವತ್ತು ನೋಡೋಣ ಅದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡು ಟೇಸ್ಟ್ ನೋಡಿದೆ. ನಿಜವಲ್ಲೂ ತುಂಬ ಚೆನ್ನಾಗಿತ್ತು, ಫ್ರೆಶ್ಶಾಗಿ ಮಾಡಿರೋ ಥರ ಇತ್ತು. ಆಮೇಲೆ ನಾನು 2 ಥರ ಉಪ್ಪಿನಕಾಯಿ ತಂಡೆ. ಒಂದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಈ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿದಾರಲ್ಲ, ಈ ಉಪ್ಪಿನಕಾಯಿನ ತಂಡೆ. ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಅಂದರೆ ಇದು ಬಾಲ್ ಎಸೆಯೋದು. ಸುಮ್ಮನೆ ಆ ಕಡೆ 20 ರೂಪಾಯಿ ಹೋಯ್ತು, ಈ ಕಡೆ 20 ರೂಪಾಯಿ ಹೋಯ್ತು. 2 ಕಡೆಯೂ ನಾನು ಬಾಲ್ ಹಾಕಿಲ್ಲ. ಒಂದು ಮಡಿಕೆಲಿ ಬಾಲ್ ಹಾಕಬೇಕಿತ್ತು, ಇನ್ನೊಂದು ಆ ಕಡೆ ಬಾಕ್ಸ್ಗಳು ಹೊಡಿಬೇಕಿತ್ತು. ಅದೆರಡು ನನ್ನ ಕೈಲಾಗಿಲ್ಲ. ಅಲ್ಲಿ 20 ರೂಪಾಯಿ ಕೊಟ್ಟೆ, ಇಲ್ಲಿ 20 ರೂಪಾಯಿ ಕೊಟ್ಟೆ, ಸುಮ್ಮನೆ ವೇಸ್ಟು. ಆಮೇಲೆ ನನ್ನ ಮಗಳು ಇದನ್ನು ಆಟಾಡೋಣ ಅಂದು ನಾನು ಇದು ಯಾವುದೂ ಆಟಾಡಿಲ್ಲ. ಇವೆಲ್ಲ ಆವಾಗ ನಾವು ಚಿಕ್ಕವರಿದ್ದಾಗ ಸಂತೆಗಳಲ್ಲಿ ನೋಡ್ತಿದ್ದೆ ನಾನು. ಅಂದರೆ ಈ ನೋಟ್ಗಳೆಲ್ಲ ಇಟ್ಬಿಟ್ಟು ರಿಂಗ್ ಎಸೆಯೋರು, ಅದನ್ನೆಲ್ಲ ದುಡ್ಡು ಅನ್ಕೋತಿದ್ದೋ. ಆದರೆ ಇವಾಗ ಗೊತ್ತಾಯ್ತೈತೆ ಅದೆಲ್ಲ ದುಡ್ಡೆಲ್ಲ, ಮೇಲ್ಗಡೆ ನೋಟ್ ಮಾತ್ರ ದುಡ್ಡು.
ಅದು ಕೆಳಗಡೆ ಇಟ್ಟಿರೋದೆಲ್ಲ ಸುಮ್ಮನೆ ಪ್ಲಾಸ್ಟಿಕ್ ಥರ ಇಟ್ಟಿರ್ತಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಅನ್ಕೋತಿದ್ದೋ ಇದೆಲ್ಲ ದುಡ್ಡೇ ಇರ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲೂ ಆ ಥರ ಎಲ್ಲ ಇತ್ತು. ಅದನ್ನೇನು ನಾನು ಆಟಾಡೋಕ್ಕೆ ಹೋಗಿಲ್ಲ. ಹಾಗೇ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೋತಾ ಇದ್ದೆ, ಮಾತಾಡ್ತಾ ಇದ್ದೆ ನನ್ನ ಮಕ್ಳ ಜೊತೆ. ನನ್ನ ಮಗಳು ಹೇಳ್ತಾಯಿದ್ದು, ನಾನು ನಿಮ್ಗೆ ಏನಾದರೂ ತಕ್ಕೊಡ್ತೀನಿ, ಈ ಜುಮ್ಕಿ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಅದೇನೋ ಗೊತ್ತಿಲ್ಲ, ಅವ್ರ ಹತ್ರ ಏನು ತೆಗೆಸ್ಕೊಳಕ್ಕೆ ನನಗೆ ಮನಸ್ಸು ಬಂದಿಲ್ಲ. ಅಂದರೆ ಅವ್ರಿಗೇನು ಬೇಕು ಎಲ್ಲ ತಗೋತಾಯಿದ್ರು. ಅವ್ರ ದುಡ್ಡು ಖರ್ಚು ಮಾಡಿದ್ರು ಅದು ನಾನು ಯಾವತ್ತಾದರೂ ಅವ್ರ ದುಡ್ಡು ವಾಪಸ್ ಕೊಡ್ತೀನಿ. ಅದಕ್ಕೋಸ್ಕರ ನಾನು ಬೇಡ, ನನಗೇನುವೆ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದೆ. ನಮ್ಮ ಚಿಕ್ಕವಳು ಮಾತ್ರ ತುಂಬ ಹಿಂಸೆ ಮಾಡೋದು, ನಾನು ಕೊಡಿಸೋದು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು. ಅವಳು ಒಂಥರ ಅಂದರೆ ತುಂಬ ಧಾರಾಳ ಮನ್ಸು ಅವಳದ್ದು ಹೇಳ್ಬೇಕಂದ್ರೆ. ಅವ್ರೇನಾದರೂ ತಗೊಂಡು ನನಗೂ ತಗೋ ಅಂತಾರೆ ಆ ಥರ. ಆದರೆ ನನಗೆ ಮಕ್ಳ ಕೈಲಿ ನಾನು ಏನಾದರೂ ತೆಗೆಸ್ಕೊಳಕ್ಕೆ ನನಗೆ ಇಷ್ಟ ಆಗೋಲ್ಲ. ಅದೇ ದುಡ್ಡಿದ್ರೆ ಅವ್ರಿಗೇನಕ್ಕಾದರೂ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇರ್ತೀನಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇದೆಲ್ಲ ನೋಡಿಕೊಂಡು ಮತ್ತು ಒಳಗಡೆ ಹೋದೋ ಆಟ ಆಡೋದೆಲ್ಲ ಇತ್ತು. ಅದು ಒಂದೇನೋ ಆಟ ಆಡಿದ್ಲವಳು, ಅದನ್ನು ನಾನು ವೀಡಿಯೋ ಮಾಡಿಲ್ಲ. ಆಮೇಲೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಒಟ್ಟಿನಲ್ಲಿ ಒಂಥರ ಚೆನ್ನಾಗಿತ್ತು. ಅಂದರೆ ಅಷ್ಟೊಂದೇನಿಲ್ಲಿ ಟೈಮ್ ಹಿಡಿಯಲ್ಲ. ಇದೊಂದು ಫುಲ್ಲು ನೋಡಿಕೊಂಡು ಮತ್ತು ಒಳಗಡೆ ಹೋದರೆ ಆಟ ಆಡೋದು, ತಿನ್ನೋದು, ಮತ್ತು ಇದು ಹೇಳಿದ್ವಲ್ಲ ನಾವು ಮಕ್ಳದ್ದು ಅದು ಇದು ಏನೇನೋ ತಗೊಳ್ಳೋದು ಇರ್ತವೆ. ಎಲ್ಲ ಬೇಕಾದ ತಗೊಂಡು ಆರಾಮಾಗಿ ಹೊರಗಡೆ ಬರ್ಬೋದು. ಆದರೂ ಏನೋ ಒಂಥರ ಖುಷಿ ಇಲ್ಲಿ ಹೋಗಿ ಬಂದಿದ್ದಕ್ಕೆ ನನಗೆ. ಅಂದರೆ ನನಗಿಂತನೂ ನನ್ನ ಮಕ್ಕಳು ಖುಷಿಯಾಗಿದ್ರಲ್ಲ, ನನಗೆ ಅದೇ ಮುಖ್ಯ. ಹೇಳ್ಬೇಕಂದ್ರೆ ನಮಗೆ ಎಷ್ಟಾದರೂ ಇದಿರಲಿ, ಮಕ್ಕಳು ಚೆನ್ನಾಗಿರ್ಬೇಕು ಯಾವಾಗಲೂ. ಇದು ನೋಡಿ ಇದನ್ನು ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳಂದು ಅದರಲ್ಲಿ ಕಣ್ಣಿಟ್ಟು ನೋಡು ಅಂತ ಹೇಳ್ಬಿಟ್ಟು ನಿಜವಲ್ಲೂ ಅದ್ರಲ್ಲಿ ಕಣ್ಣಿಟ್ಟು ನೋಡ್ತಾಯಿದ್ರೆ ಏನೋ ಒಂಥರ ಭಯ ಆಗುತ್ತೆ ಹೇಳ್ಬೇಕಂದ್ರೆ. ಅದಕ್ಕೆ ಮುಂದೆ ಹೋಗಿ ನೋಡಿ ವೀಡಿಯೋ ಮಾಡ್ಕೋತಾ ಇದ್ದೆ ನಾನು. ಮತ್ತು ಸರಿ ಅಂತ ಹೇಳ್ಬಿಟ್ಟು ನೋಡಿ ಅದು ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಹೇಳ್ಬೇಕಂದ್ರೆ ಇದೊಂದು 2 ಗೊಂಬೆ, ಆ ಕಡೆ ಒಂದು 2 ಗೊಂಬೆಗಳು ಇಟ್ಟಿದ್ದಾರೆ ಇಲ್ಲಿ. ಅಂದರೆ ನಾವೇನು ಹೋಗ್ತೀವಲ್ಲ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ರೋಡು ಅಷ್ಟೇ. ಅಂದರೆ ಈ ವೀಡಿಯೋಸ್ ಎಲ್ಲ ನೀಟಾಗಿ ಬರೋದಿಲ್ಲ, ಯಾಕಂದರೆ ಫುಲ್ಲು ಲೈಟಿಂಗ್ಸ್ ಅಲ್ವಾ, ವೀಡಿಯೋಸ್ ಎಲ್ಲ ಅಷ್ಟು ನೀಟಾಗಿ ಬರೋದಿಲ್ಲ. ಮತ್ತು ನೋಡಿ ಇಲ್ಲಿ ಹೊರಗಡೆ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ನಾವು ರಿಟರ್ನ್ ವಾಪಸ್ ಬಂದು. ಇದಾಗಿತ್ತು ಇವತ್ತಿನ ವೀಡಿಯೋ. ನೋಡಿದ್ದಕ್ಕೆ ಧನ್ಯವಾದ.